Hello guys, welcome back to a new vlog. ಕನ್ನಡ ರೈತನ ಕಾಲಿನ ಕೆಸರು ಕನ್ನಡ ಕೆಸರಿಂದ ದಿನ ಫಸಲು ಕನ್ನಡ ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ಉಸಿರು ಕನ್ನಡ 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 ನಮ್ಮ ಪ್ರೀತಿಯ ಅಮನ್ಸಿ ಕ್ರಿಯೇಟ್ಸ್ ಎಷ್ಟೋ ದಿನ ಆದಮೇಲೆ ಮತ್ತೆ ವಾಪಸ್ ವ್ಲಾಗ್ ಬಂದಿದ್ದೀನಿ. ಇವತ್ತು ವ್ಲಾಗ್ ಸ್ಪೆಷಲ್ ಏನಂದರೆ ನಾವು ಇವತ್ತು KRS ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ 18 ಕಿಲೋಮೀಟರ್ಸ್ ಇದೆ. ಆ 18 ಕಿಲೋಮೀಟರ್ಸ್ ಜರ್ನಿ ಮತ್ತು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾರ್ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ. ಈಗ ನನ್ನ ಫ್ರೆಂಡ್ ಬರ್ತಾನೆ, ಫ್ರೆಂಡ್ ಬಂದಾದಮೇಲೆ ಮತ್ತೆ ಈಗ ನನ್ನ ಫ್ರೆಂಡ್ ಬಂದಿದ್ದಾನೆ, ಫ್ರೆಂಡ್ ಬಂದಾಯಿತು. ಇನ್ನು 18 ಕಿಲೋಮೀಟರ್ಸ್ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ಬನ್ನಿ ಹೋಗೋಣ. ಯಾವುದೇ ಒಳ್ಳೆ ಕ್ಲಿಪ್ಸ್ ಯಾವುದೇ ಥರ ಸಿಕ್ಕಿದ್ರೆ ಈಗ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಲೆಟ್ಸ್ ಗೋ. ನಾವು ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಹಾರೋಳ್ಳಿ ದಕ್ಷಿಣದಲ್ಲಿ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಈಗ ಹೋಗೋಣ. ಲೆಟ್ಸ್ ಗೋ. ಈಗ ಪೆಟ್ರೋಲ್ ಒಂದು 6 to 7 ಕಿಲೋಮೀಟರ್ಸ್ ಇದೆ ಅಷ್ಟೇ ಗೋಪಾಲ ಸ್ವಾಮಿ ಟೆಂಪಲ್ಗೆ. ಹೋಗೋಣ ಬನ್ನಿ. ಯಾರ್ಯಾರೆಲ್ಲ ನಮ್ಮ ಸಮೀರ್ ಅವರು ನ್ಯೂ ವೀಡಿಯೋ ಹಾಕಿರೋ ಒಂದು 4 days ಆಯಿತು. ಯಾರ್ಯಾರು ನಾನು ನೋಡಿಲ್ಲ ಬೇಗ ಬೇಗ ಹೋಗಿ ನೋಡಿ. ಸತಿ ಆದರೂ ಸೌಜನ್ಯ ಸಿಸ್ಟರ್ಗೆ ಮತ್ತು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆಲ್ಲ ನ್ಯಾಯ ಸಿಗುತ್ತೆ, ಜಸ್ಟಿಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಮಂಜುನಾಥ ಸ್ವಾಮಿ ಮೇಲೆ. ಯಾರ್ಯಾರೆಲ್ಲ FFMIC ಟೂರ್ನಮೆಂಟ್ ಆಡಿದ್ರಿ, ಯಾರ್ಯಾರೆಲ್ಲ ಕ್ವಾಲಿಫೈ ಆದ್ರಿ ಕಮೆಂಟ್ ಮಾಡಿ ಗೈಸ್. ಹಂಗೆ ನಾವು ಆಡಿದ್ವಿ ಬಟ್ ಕ್ವಾಲಿಫೈ ಆಗಲಿಲ್ಲ. ಹಾಗೆ ನಮ್ಮ ಯುವರಾಜ್ ಕುಮಾರ್ ಅವರ ನ್ಯೂ ಮೂವಿ ಎಕ್ಕ ರಿಲೀಸ್ ಆಗ್ತಿದೆ ನಾಳೆ. ಟ್ರೈಲರ್ ನೋಡಿದೆ, ಟ್ರೈಲರ್ ಮಾತ್ರ ಚೆನ್ನಾಗಿತ್ತು. ನೋಡೋಣ ನಾಳೆ ನಾನು ಮೂವಿಗೆ ಹೋದರೆ ಖಂಡಿತವಾಗ್ಲೂ ರಿವ್ಯೂ ಮಾಡಿಬಿಟ್ಟು ವಿಡಿಯೋ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿಯಾಗಿ ವ್ಲಾಗಿಂಗ್ ಮತ್ತು ವಿಡಿಯೋ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಬರ್ತಿದೆ. ಯಾಕೆ ಅಂದರೆ ಒಂದು ಸ್ವಲ್ಪ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಹಂಗಾಗಿ ಈಗ ಇನ್ನೊಂದು 6 to 7 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ಗೈಸ್. ಹಂಗೆ ಒಂಚೂರು ಮುಂದೆ ಬಂದ್ವಿ, ಒಂದು ವ್ಯೂ ಪಾಯಿಂಟ್ ಥರ ಒಂದು ಸಣ್ಣ ವ್ಯೂ ಪಾಯಿಂಟ್ ಸಿಕ್ತು. ಅದಕ್ಕೆ ಗಾಡಿನ ಸ್ಟಾಪ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ವ್ಯೂ ಪಾಯಿಂಟ್ ಗೈಸ್. ಅಲ್ಲೇ ಅಲ್ಲಿ ವಾಟರ್ ಕಾಣಿಸ್ತಿದೆಯಲ್ಲ, ಅದೇ KRS ಬ್ಯಾಕ್ ವಾಟರ್. ಬನ್ನಿ ಹೋಗೋಣ. ಇನ್ನೊಂದು 4 to 3 ಕಿಲೋಮೀಟರ್ಸ್ ಇದೆ. ಬಂದ್ವಿ. ನಾನು ನಿಮಗೆ ಮೇಲ್ಗಡೆಯಿಂದ ತೋರಿಸೋದ್ನಲ್ಲ ಇದೆ ಅದು ವ್ಯೂ ನೋಡಿ. ಹತ್ರದಿಂದ ನೋಡ್ಕೊಬಿಡಿ. ಒಳ್ಳೆ ಪ್ಲೇಸ್ ಮಾತ್ರ, ಗದ್ದೆ ಎಲ್ಲ ಇದೆ. ಇನ್ನು 1.2 ಕಿಲೋಮೀಟರ್ ಇದೆ, ಹೋಗೋಣ. ಇನ್ನು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ, ರೀಚ್ ಆಗಿದ್ದೀವಿ. ಈಗ ಒಳಗೆ ಹೋಗಬೇಕು ದೇವಸ್ಥಾನದೊಳಗೆ. ಹೋಗೋಣ. ಇದೆ KRS ಬ್ಯಾಕ್ ವಾಟರ್ ನೋಡಿ. ಎಲ್ಲರಿಗೂ ತೋರಿಸ್ತೀನಿ, ವ್ಯೂ ನೋಡ್ಕೊಳ್ಳಿ. ಎಷ್ಟು ಪೀಸ್ ಆಗಿದೆ ಅಂದರೆ ಆಸಮ್ ಪ್ಲೇಸ್ ಗೈಸ್. ನಾನು ಜನ ಇರಲ್ಲ ಅಂದ್ಕೊಂಡೆ, ಬಟ್ ತುಂಬ ಜನ ಇದ್ದಾರೆ. ಅದೇ ದೇವಸ್ಥಾನ. ಈಗ ದೇವಸ್ಥಾನ ಒಳಗೆ ಹೋಗೋಣ. ಹೋಗ್ಬಿಟ್ಟು ನಿಮಗೂ ದೇವ್ರನ್ನ ತೋರಿಸ್ತೀನಿ. ತೋರ್ಸೋಕ್ಕೆ ಬಿಟ್ಟರೆ ವಿಡಿಯೋಗ್ರಫಿ ಮತ್ತು ಫೋಟೋಸ್ ಏನಾದರೂ ಇದ್ದರೆ ನಿಮಗೂ ತೋರಿಸ್ತೀನಿ. ಬನ್ನಿ ಸಿಗೋದು ಬಂದ್ವಿ. ವ್ಯೂ ಹೆಂಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಪ್ಲೇಸ್ ಮಾತ್ರ ಪೀಸ್ ಆಗಿದೆ, ಸಖತ್ತಾಗಿದೆ. ಬನ್ನಿ. ದೇವಸ್ಥಾನದೊಳಗೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅಲೋ ಇಲ್ಲ ಅಂತೆ, ಸೊ ಒಳಗೆ ತೋರ್ಸೋಕ್ಕಾಗಲ್ಲ. ನೋಡೋಣ ಯಾವ್ದಾದ್ರು ಕ್ಲಿಪ್ ಸಿಕ್ಕಿದೆ ಯಾವ್ದ್ರಲ್ಲಿ ಅದ್ರಲ್ಲಿ ತಗೋತೀನಿ. ಬನ್ನಿ ಹಂಗೆ ಮುಂದೆ ಹೋಗೋಣ. ಇನ್ನೊಂದು ಹೋಗೋಣ. ವ್ಯೂ ಹೆಂಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಪ್ಲೇಸ್ ಮಾತ್ರ ಪೀಸ್ ಆಗಿದೆ, ಸಖತ್ತಾಗಿದೆ. ಹಾಗೆ ಈಗ ಮುಂದೆ ಹೋಗೋಣ ಬನ್ನಿ. ದೇವಸ್ಥಾನದೊಳಗೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅಲೋ ಇಲ್ಲ ಅಂತೆ, ಸೊ ಒಳಗೆ ತೋರ್ಸೋಕ್ಕಾಗಲ್ಲ. ನೋಡೋಣ ಯಾವ್ದಾದ್ರು ಕ್ಲಿಪ್ ಸಿಕ್ಕಿದೆ ಯಾವ್ದ್ರಲ್ಲಿ ಅದ್ರಲ್ಲಿ ತಗೋತೀನಿ. ಬನ್ನಿ ಹಂಗೆ ಮುಂದೆ ಹೋಗೋಣ. ಇನ್ನೊಂದು ಹೋಗೋಣ. ಎಲ್ಲ ಗೈಸ್, ಈಗ ದೇವ್ರ ದರ್ಶನ ಮಾಡ್ಕೊಂಡು ಒಳಗಡೆ ಬಂದ್ವಿ ಆಚೆಗೆ. ಮತ್ತು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಆದರೆ ನಮ್ಮ ಗೂಗಲ್ ಆಂಟಿ ಕೇಳ್ಕೊಂಡು ನೋಡೋಣ, ಹೋಗೋಣ ಎಲ್ಲಿ ಹೋಗಬೇಕು ಅಂತ. ಹಾಗೆ ಎಲ್ಲ ಫುಲ್ ಟೆಂಪಲ್ ಮಾತ್ರ ಆಸಾಮಾಗಿತ್ತು. ಅದ್ರದ್ದು ಒಂದು ಹಿಸ್ಟ್ರಿ ಇದೆ. ಹಿಸ್ಟ್ರಿ ನಾನೀಗ ಹೇಳ್ತೀನಿ, ಒಂದು ಸ್ವಲ್ಪ ಕತೆ, ಅದನ್ನ ನೋಡೋಣ. ಈಗ
ಬನ್ನಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡಿದರೆ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ನನಗೂ ಗೊತ್ತಿಲ್ಲ. ಈಗ ನೋಡೋಣ, ಹೋಗ್ತಾ ಗೊತ್ತಾಗುತ್ತೆ. ಬೃಂದಾವನ ಗಾರ್ಡನ್ಗೆ ಹೋಗಬೇಕಿತ್ತು, ಬಟ್ ಹೆವಿ ಮಳೆ ಇದೆ, ಹಾಗಾಗಿ ಹೋಗೋಕ್ಕಾಗಿಲ್ಲ. ನೀರಿನಲ್ಲಿ ಮುಳುಗಿ ಹೋಗಿದ್ದ ಹೊಯ್ಸಳರ ಕಾಲಘಟ್ಟದಲ್ಲಿ ನಿರ್ಮಿಸಲಾದಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸ್ಥಳಾಂತರಗೊಳಿಸಿ ಪುನರ್ ನಿರ್ಮಿಸಲಾಗಿದೆ. 12ನೇ ಶತಮಾನದಲ್ಲಿ ಕನ್ನಂಬಾಡಿಯಲ್ಲಿ ನಿರ್ಮಿಸಿದಂತ ದೇವಸ್ಥಾನವಿದೆ. ಕೃಷ್ಣರಾಜಸಾಗರ ಅಣೆಕಟ್ಟೆ ನಿರ್ಮಿಸಿದ ನಂತರ ಕನ್ನಂಬಾಡಿ ಊರಿನ ಜೊತೆಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಮುಳುಗಿ ಹೋಗಿರುತ್ತೆ. ಮುಳುಗಡೆಯಾಗುವ ಮುಂಚೆ ಕನ್ನಂಬಾಡಿ ನಿವಾಸಿಗಳನ್ನ ಸ್ಥಳಾಂತರಗೊಳಿಸುವುದರ ಜೊತೆಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮೂಲ ವಿಗ್ರಹವನ್ನು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಚಿಕ್ಕರಾಯಹಳ್ಳಿಯಲ್ಲಿ ನಿರ್ಮಿಸಲಾದಂತಹ ದೇವಸ್ಥಾನಕ್ಕೆ ವರ್ಗಾವಣೆ ಮಾಡಿಸ್ತಾರೆ. ಮುಳುಗಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಳೆ ಕಡಿಮೆ ಇದ್ದಂತ ವರ್ಷಗಳಲ್ಲಿ ARS ಡ್ಯಾಮ್ ಅಲ್ಲಿ ನೀರು ಕಡಿಮೆಯಾಗಿ ಜನರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿದ್ದ ಶ್ರೀಹರಿಕೋಡೆ ಅವರ ನೇತೃತ್ವದಲ್ಲಿ ಕೋಡೆ ಪ್ರತಿಷ್ಠಾನ ದೇವಸ್ಥಾನವನ್ನು ಸ್ಥಳಾಂತರಿಸುವ ಮತ್ತು ಸ್ಥಾಪಿಸುವ ಕಾರ್ಯವನ್ನು ಕೈಗೆ ತಗೊಂಡು ಮೈಸೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಮಂಡ್ಯ ಜಿಲ್ಲೆಯ ಹೊಸ ಕನ್ನಂಬಾಡಿ ಎಂಬ ಸ್ಥಳದಲ್ಲಿ ದೇವಸ್ಥಾನವೀಗ ಸ್ಥಳಾಂತರಗೊಂಡು ನಿರ್ಮಾಣ ಕೂಡ ಪೂರ್ಣವಾಗಿದೆ. ದೇವಸ್ಥಾನದ ಒಂದು ವಿಶೇಷತೆ ಏನಂದ್ರೆ ಕಾಣಿಕೆ ಹಾಕಂಗಿಲ್ಲ. ಮಳೆ ಕೂಡ ಜಾಸ್ತಿ ಆಗಿದೆ, ಆದರೂ ಮಳೆಯಲ್ಲೇ ಹೋಗೋದೇನೋ ಅಂತ ಅನ್ಸುತ್ತೆ, ಅದಕ್ಕೆ ಹೋಗ್ತಿದ್ದೆ. ಅಣ್ಣ ಹೋಗೋಣ ಬನ್ನಿ. ಈಗ ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಯಾರ್ಯಾರೆಲ್ಲ ವಿಸಿಟ್ ಮಾಡಿಲ್ಲ ಬಂದು ವಿಸಿಟ್ ಮಾಡಿ. ಮಸ್ಟ್ ವಿಸಿಟ್ ಪ್ಲೇಸ್, ತುಂಬ ಚೆನ್ನಾಗಿದೆ. ಅದು ಎಂಟ್ರಿ ಫೀಸ್ ಇರಲ್ಲ, ಏನಿಲ್ಲ, ಆರಾಮಾಗಿ ಹೋಗಿ ಬನ್ನಿ. ಇವತ್ತು ಚೆನ್ನಾಗಿರುತ್ತೆ ಮತ್ತು ಪೀಸ್ ಆಗಿದೆ, ತುಂಬ ಸಖತ್ತಾಗಿದೆ. ನೋಡಿಲ್ಲ ಬಂದು ಬೇಗ ವಿಸಿಟ್ ಮಾಡಿ. ಅಲ್ಲಿ ಪಕ್ಷಿಧಾಮ ಅಂತೆ, ನೋಡುವ, ಹೋಗೋಣ ಬನ್ನಿ ಅಲ್ಲಿಗೆ. ತಿದ್ವಿ ಚಾಮುಂಡೇಶ್ವರಿ ತಾಯಿ ಪ್ರಸಾದ ಸಿಕ್ತು, ಈಗ ಅದನ್ನು ತಿನ್ಕೊಂಡು ಹೋಗೋಣ. ನಾನು ನನ್ನ ಫ್ರೆಂಡ್ ಈಗ ತಿನ್ಕೊಂಡು ಹೋಗ್ತೀವಿ. ಪಕ್ಷಿಧಾಮ ಹೋಗೋದು ಡೌಟು, ಯಾಕಂದರೆ ತುಂಬ ಮಳೆ. ನೋಡೋಣ, ಇದೊಂಚೂರು ಮಳೆ ಇಲ್ಲ, ಮುಂದೆ ಮಳೆ ಇಲ್ಲ ಅಂದರೆ ಹೋಗ್ತೀವಿ, ಮಳೆ ಇದ್ದರೆ ಡೌಟ್ ಹೋಗೋದು. ಆದರೆ ಆಂಜನೇಯ ಸ್ವಾಮಿ ಟೆಂಪಲ್ಗಂತೂ ಹೋಗ್ತೀವಿ. ಬಿ ಶೆಟ್ಟಿಹಳ್ಳಿಲಿದೆ. ಈಗ ತಿನ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಸಿಗ್ತೀನಿ ಮತ್ತೆ. ಗಾಯ್ಸ, ಈಗ ಪಾಂಡವಪುರ ಬಂದ್ವಿ. ಈಗ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಬಿ ಶೆಟ್ಟಿಹಳ್ಳಿ ಹತ್ರ ಅಲ್ಲಿ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ, ಇನ್ನೊಂದು 200 ಮೀಟರ್ ಇರ್ಬೋದಷ್ಟೇ. ಬನ್ನಿ ಹೋಗುವ. ಹೋಗಾದ್ಮೇಲೆ ಸಿಗ್ತೀನಿ ಮತ್ತೆ ಹೋಗಾದ್ಮೇಲೆ. ಗಾಯ್ಸ್, ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ, ಬಟ್ ದೇವಸ್ಥಾನ ಬಾಗ್ಲಾಕಿದೆ, ತೆಗ್ದಿಲ್ಲ. ಅದ್ರ ಆಚೆಯಿಂದ ನಮಸ್ಕಾರ ಮಾಡ್ಕೊಂಡು ಬೇಡ್ಕೊಂಡು ಹೋಗೋಣ. ನೋಡಿ ಗಾಯ್ಸ್, ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಈಗ ಹೋಗುವ. ಮತ್ತು ದರ್ಶನ ಮಾಡಿಬಿಟ್ಟು ಸಿಗ್ತೀನಿ, ಒಂದೇ ನಿಮಿಷ ಗೈಸ್. ಈಗ ನೆಕ್ಸ್ಟ್ ಎಲ್ಲಿ ಹೋಗೋದು? ಕೆರೆಕೊಡಿ ನನಗಂತೂ ಗೊತ್ತಿಲ್ಲ, ನೋಡು ಎಲ್ಲಿ ಹೋಗೋದು ಅಂತ. ಕೆರೆಕೊಡಿ ಐತೆ, ನಿಮಿಷ. ಈಗ ಪಾಂಡವಪುರದಿಂದ ಔಟ್ಸ್ಕರ್ಟ್ಸ್ ಹೋಗಬೇಕು ಗಾಯ್ಸ್. ಈಗ ಆನ್ ದ ವೇ ಟು ಉಕ್ಡಾ. ಈಗ ಉಕ್ಡಾಗೆ ಹೋಗ್ತಿದ್ದೀವಿ. ಹೋಗ್ಬಿಟ್ಟು ಮನೆಗೆ ಹೋಗಬೇಕು, ಬೇಗ ಊಟಕ್ಕೆ ಹೋಗ್ಬಿಟ್ಟು ಹೋಗೋಣ ಸಂಜೆ. ಈಗ ಹೋಗಿ ಮತ್ತು ಸಂಜೆ ಸ್ಕ್ರೀಮ್ಸ್ ಇದೆ, ಟೂರ್ನಮೆಂಟ್ಸ್ ಇದೆ, ಎಲ್ಲ ಆಡಬೇಕು. ಊಟ ಮಾತ್ರ ಭಾಳ ಪವರ್ಫುಲ್ ಟೆಂಪಲ್ ಮಾತ್ರ. ನಾನು ಅವಾಗ ಹೋಗ್ತೀನಿ, ಯಾರ್ಯಾರೆಲ್ಲ ಹೋಗಿಲ್ಲ ಹೀಗೆ ಬಂದು ವಿಸಿಟ್ ಮಾಡಿ. ಬನ್ನಿ ಈಗ ಹೋಗೋಣ. ಇನ್ನೊಂದು 500 to 700 ಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಗಾಯ್ಸ್, ಹೋಗುವ ಅಂತ ಬಂದ್ವಿ. ಈಗ ಹೋಗಿ ದೇವ್ರ ದರ್ಶನ ಈಗೆಲ್ಲ ತಡ ಓಡಿಸ್ತಾರೆ. ಈಗ ಬಂದ್ವಿ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ದರ್ಶನ ಮಾಡೋಣ. ನಿಮಗೂ ದೇವ್ರನ್ನ ತೋರಿಸ್ತೀನಿ. ದರ್ಶನ ಮಾಡ್ಕೊಂಡು ಹಂಗೆ ಕೆಳಗೆ ಈಗ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇತ್ತು, ಇಲ್ಲಿ ಬಂದ್ವಿ. ಎಲ್ಲ ದರ್ಶನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿದು ದೇವ್ರನ್ನ ನೋಡಿ ಆಶೀರ್ವಾದ ಗಾಯ್ಸ್. ಈಗ ದರ್ಶನ ಆಯಿತು, ಎಲ್ಲ ಆಯಿತು. ಈಗ ವಾಪಸ್ ಮನೆ ಕಡೆ ಹೊರಟೆ. ಇನ್ನು ಇದೇ ಥರ ವ್ಲಾಗಿಂಗ್ ಮತ್ತು ಕಂಟೆಂಟ್ ವೀಡಿಯೋಸ್ಗಾಗಿ ನನ್ನ
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿಯಾಗಿ ವ್ಲಾಗಿಂಗ್ ಆಗಲಿ ಕಂಟೆಂಟ್ ಕ್ರಿಯೇಷನ್ ಆಗಲಿ ಬರ್ತಿಲ್ಲ, ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿರೋದ್ರಿಂದ ಮತ್ತು ಗ್ರೈಂಡಿಂಗ್ ಈ ಸ್ಪೋರ್ಟ್ಸ್ ಸಮಥಿಂಗ್ ಆದ್ದರಿಂದ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಬರ್ತಿಲ್ಲ. ಆದರೂ ಸಪೋರ್ಟ್ ತೋರಿಸಿರೋಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ತೋರಿಸಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಲವ್ ಯು ಆಲ್, ಬೈ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬೈ. ನಾನು ನಿಮ್ಮ ಅಮ್ಮಂಜಿ ಕ್ರಿಯೇಟ್ಸ್.